ಮತ್ತು ನಾವು ಇಂಡಿಯಾ ಬಿಟ್ಟು ದುಬೈಗೆ ಬಂದ್ರೂ ನಮ್ಗೆ ಇನ್ನೂ ಕೆಲವೊಂದು ವೀಡಿಯೋಗಳು ನೋಡೋ ಭಾಗ್ಯ ಸಿಗ್ತದೆ ಅಂದರೆ ಅದು ಯಾವುದು ವೀಡಿಯೋ ಅಂತ ಹಾಕ್ತೀನಿ ನೋಡಿ. ಏನು ಗುರು ಎಲ್ಲೋದ್ರು ಈ ಕರ್ಮ ತಪ್ಪಿದ್ದಲ್ಲ, ನಮಗೆ ದೇಶ ಬಿಟ್ಟು ದೇಶಕ್ಕೆ ಬಂದರೂ ತಪ್ಪಿದ್ದಲ್ಲ. ಇವಾಗ ನಾವು ಬಂದಿರೋದು ನಮ್ಮ ಇಂಡಿಯಾದಲ್ಲಿ RTO ಅಂತ ಏನು ಹೇಳ್ತೀವಿ, ಇದು RTA ಅಂದರೆ RTO ಆಫೀಸ್. ದುಬೈನ RTO ಆಫೀಸಿಗೆ ಬಂದಿದ್ದೀವಿ. ನಮ್ಮದು ಡ್ರೈವಿಂಗ್ದು ಎಕ್ಸಾಮ್ ಇತ್ತು. ಎಕ್ಸಾಮಲ್ಲಿ ಪಾಸ್ ಆಗಿದ್ದಕ್ಕೆ ಅಲ್ಲೇ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಟ್ಟರು ಅಲ್ಲೇ ಒಂದು. ಅಲ್ಲಿಂದ ಸೀದಾ ನಾವು ದುಬೈನ ಸಿಟಿ ಬಸ್ ಹತ್ಕೊಂಡು ರೂಮ್ ಕಡೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಸಿಟಿ ಬಸ್ ಯಾವ ಥರ ಇದೆ ಅಂತ. ನೋಡಿ, ಬಸ್ಸಲ್ಲಿ ಈ ಕಾರ್ಡ್ನ ಆ ಮಿಷಿನ್ ಹತ್ರ ಸ್ವೈಪ್ ಈ ಥರ ಇಟ್ಟರೆ ಟಿಕೆಟ್ ತೊಗೊಂಡಿದ್ದೀವಿ ಅಂತ ಅರ್ಥ. ಮತ್ತೆ ನಾವು ಹೋಗ್ಬೇಕಾದ್ರೆ ಇಳಿದು ಇದನ್ನು ಮತ್ತೆ ಸ್ವೈಪ್ ಮಾಡಿದೆ ನಾವು ಎಲ್ಲಿಂದ ಎಲ್ಲಿಗೆ ಹೋಗಿದ್ದೀವಿ ಅಂತ ಇದರಲ್ಲಿ ಅಮೌಂಟ್ ಕಟ್ ಆಗೋದು ಅಲ್ಲಿ ಡಿಸ್ಪ್ಲೇ ಮೇಲೆ ಬರುತ್ತೆ. ಇದೇ ದುಬೈನ ಸಿಟಿ ಬಸ್. ಬಸ್ಸೂ ಅಷ್ಟೇ ನಾನ್ AC ಇರಲ್ಲ, ವಿತ್ AC ಬಸ್ಸೇ ಇರುತ್ತೆ. ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್ ನೋಡಿ. ಇಲ್ಲಿದು ಟ್ರಾಫಿಕ್ ರೂಲ್ಸು ನೀವು ನೋಡ್ತಾ ಇರುವ ಸಿಗ್ನಲ್ ಬಿದ್ದೈತೆ. ಯಾರೂ ಒಂದು ಲೈನ್ ಕ್ರಾಸ್ ಮಾಡಿ ಮತ್ತೊಂದು ಲೈನಲ್ಲಿ ನಿಂತ್ಕೊಳ್ಳಲ್ಲ. ಎಲ್ಲರೂ ಒಂದೇ ಲೈನ್, ಬಂದಿದ್ದ ಲೈನ್ ಕ್ರಾಸ್ ಮಾಡಲ್ಲ. ಯಾವ ಲೈನಲ್ಲಿ ಬಂದಿರ್ತಾರೋ ಅದೇ ಥರ ಒಂದೇ ಲೈನಲ್ಲಿ ನಿಂತ್ಕೊಂಡು ಟ್ರಾಫಿಕ್ ರೂಲ್ಸ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ನೋಡ್ತಾ ಇರ್ಬೋದು. ನಮ್ಮ ಬೆಂಗಳೂರು ಥರ ಅಡ್ಡಾದಿಡ್ಡಿ ಹೋಗಿ ನುಗ್ಗೋದು ಈ ಥರ ಯಾವುದೂ ಇರಲ್ಲ ಇಲ್ಲಿ. ನೋಡಿ, ನಾವು ಲೈನ್ ಕ್ರಾಸ್ ಮಾಡಬೇಕಂದ್ರೆ ನಮಗೆ ಗ್ರೀನ್ ಸಿಗ್ನಲ್ ಬಿಟ್ಟಾಗಲೇ ನಾವು ಲೈನ್ ಕ್ರಾಸ್ ಮಾಡಬೇಕು. ಅಲ್ಲಿವರೆಗೂ ಲೈನ್ ಕ್ರಾಸ್ ಮಾಡೋಕ್ಕೆ ಆಗಲ್ಲ. ಆ ಥರ ಮಾಡೋಂಗಿಲ್ಲ ಇಲ್ಲಿ. ಏಕೆಂದರೆ ಕಡಿಮೆ ಅಂದರೂ ಮಿನಿಮಮ್ ಎಲ್ಲರೂ 100 ಸ್ಪೀಡಲ್ಲೇ ಇರುತ್ತೆ ಎಲ್ಲ ಗಾಡಿನೂ. ಅದರಿಂದ ಆ ಥರ ಅಡ್ಡಾದಿಡ್ಡಿ ನುಗ್ಗುವಾಗಿಲ್ಲ ಇಲ್ಲಿ. ನೋಡಿ, ನಮಗೆ ಇವಾಗ ಗ್ರೀನ್ ಸಿಗ್ನಲ್ ಬೀಳ್ತು. ಇಲ್ಲಿ ಕ್ರಾಸ್ ಮಾಡಿ ಮತ್ತೆ ನಿಂತ್ಕೊಬೇಕಷ್ಟೇ. ನಾವು ನೆಕ್ಸ್ಟ್ ರೋಡ್ ಕ್ರಾಸ್ ಮಾಡೋಕ್ಕೆ ಸಿಗ್ನಲ್ ಬಿಡಬೇಕಿದು, ಆವಾಗ ಕ್ರಾಸ್ ಮಾಡಬೇಕು. ಮತ್ತು ನೋಡಿ, ಸಿಗ್ನಲ್ ಬಿದ್ದಿದೆ. ಯಾವುದೇ ಕಾರು ಸುಧಾ ವೈಟು ಪಟ್ಟೆ ಬಿಟ್ಟು ಮುಂದೆ ಹೋಗಲ್ಲ. ಒಂದು ಕಾರಿಂದ ಒಂದು ಕಾರ್ಗೆ ಇಷ್ಟು ಡಿಸ್ಟೆನ್ಸ್ ಇರುತ್ತೆ. ನಮ್ಮ ಬೆಂಗಳೂರು ಥರ ಹಿಂದೆ ಕಚ್ಕೊಂಡು ಹಾರನ್ ಹೊಡೆಯೋದು ಆ ಥರ ಯಾವುದೂ ಇರಲ್ಲ ಇಲ್ಲಿ. ನೋಡಿ, ಇದೆಲ್ಲ ಇಲ್ಲಿದು ಗೌರ್ಮೆಂಟ್ ಬಸ್, ದುಬೈನ ಗೌರ್ಮೆಂಟ್ ಬಸ್. ಯಾರು ಯಾವ ಟ್ರ್ಯಾಕಲ್ಲಿ ಹೋಗಬೇಕು ಅದೇ ಟ್ರ್ಯಾಕಲ್ಲೇ ಹೋಗ್ತಾರೆ ಹೊರತು ಯಾರೂ ಒಂದು ಚೂರು ಮಿಸ್ಯೂಸ್ ಮಾಡಲ್ಲ. ಅಷ್ಟು ನೀಟಾಗಿ ಹೋಗ್ತಾರೆ. ಸಿಕ್ಕಾಪಟ್ಟೆ ರೂಲ್ಸ್ ಚೆನ್ನಾಗಿದೆ. ರೂಲ್ಸ್ ಅಡ್ಜಸ್ಟ್ ಆದರೆ ನಮಗೂ ಈಸಿ ಅನಿಸುತ್ತೆ ನೋಡಿ.